ನಮಸ್ಕಾರ. ಈ ಮೂರು ರಾಶಿ ನಕ್ಷತ್ರದವರಿಗೆ 2026ರಲ್ಲಿ ವಿಪರೀತ ಹಣ ಗಳಿಸ್ತಾರೆ, ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡಿ, 2024 2025ನೇ ಇಸ್ವಿ ಒಳಗಡೆ ಎಸ್ಪೆಷಲಿ ಈ ಮೂರು ರಾಶಿ ನಕ್ಷತ್ರದವರಿಗೆ ವಿಪರೀತ ಸಮಸ್ಯೆಗಳಾಗ್ಬಿಟ್ಟಿದ್ದಾವೆ. ಉದ್ಯೋಗದಲ್ಲಿ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಮದುವೆ ವಿಚಾರದಲ್ಲಿ ಸಮಸ್ಯೆಗಳು, ಬಿಸ್ನೆಸ್ ಮಾಡೋ ವಿಚಾರದಲ್ಲಿ ಸಮಸ್ಯೆಗಳು, ವಿಪರೀತ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಮಾಡ್ಕೊಂಬಿಟ್ಟಿರ್ತೀರ. ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಜಾಬ್ ಬಿಟ್ಟು ಇನ್ನೊಂದು ಜಾಬ್ ಮಾಡ್ತಿರೋದು, ಬಿಸ್ನೆಸ್ಸು ಲಾಸ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಳ್ತಿರೋದು, ಮಾನಸಿಕವಾಗಿ ಒತ್ತಡಗಳು, ಸ್ಟ್ರೆಸ್ಸು, ಟೆನ್ಷನ್ನು, ಗಲಾಟೆ, ಜಗಳಗಳು ಮನೆ ಒಳಗಡೆ. ಮತ್ತು ಏನೋ ಮಾಡೋಕ್ಕೆ ಹೋಗ್ತೀವಿ, ಅಚೀವ್ ಮಾಡೋಣ, ಇನ್ನೊಂದೇನೋ ಮಾಡೋಣ ಅಂತ ಹೋಗ್ತೀವಿ. ಯಾವುದು ನಿಮಗೆ ಒಂಥರ ಮೈಂಡು ಫ್ಲೋಟಿಂಗ್ ಮೈಂಡ್ ಆಗಿ ಚಂಚಲತೆ ಬಂದು ಭಾಳ ಎಲ್ಲ ವಿಚಾರದಲ್ಲೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗಿರುತ್ತೆ. ಎಸ್ಪೆಷಲಿ ಈ ಮೂರು ರಾಶಿ ನಕ್ಷತ್ರದವರಿಗೆ ಇವಾಗ 2026ರಲ್ಲಿ ಎಸ್ಪೆಷಲಿ ಈ ಮೂರು ರಾಶಿ ನಕ್ಷತ್ರದವರಿಗೆ ವಿಪರೀತ ಹಣ ಗಳಿಸ್ತೀರಾ. ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಬೇಕು, ಅವಾಗ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಈ ಮೇಷರಾಶಿ ಕೃತಿಕಾ ನಕ್ಷತ್ರ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರದವರು ನಿಮಗೆ ಎಸ್ಪೆಷಲಿ ರಾಹು ಏನಾದರೂ 11ನೇ ಮನೆ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದು ನಿಮ್ಮದು ಮೇಷ ಲಗ್ನನೇ ಆಗಿ 11ನೇ ಮನೆಯಲ್ಲಿ ರಾಹು ಇದ್ದು ಇದರದು ನಿಮಗೆ ದಶಾಭುಕ್ತಿ ಏನಾದರೂ ನಡೀತಿದ್ರೆ 2026ನೇ ಇಸ್ವಿಯಲ್ಲಿ ಈ ಮೂರು ರಾಶಿ ನಕ್ಷತ್ರದವರು ವಿಪರೀತ ಹಣ ಗಳಿಸ್ತೀರಾ. ವಿಪರೀತ ದುಡ್ಡು ಮಾಡ್ತೀರಾ. ಎಲ್ಲ ವಿಚಾರದಲ್ಲಿ, ಮದುವೆ, ಉದ್ಯೋಗ, ವ್ಯಾಪಾರ, ಜಾಬ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸಕ್ಸಸ್ಸು, ಏಳಿಗೆ, ಅಭಿವೃದ್ಧಿಗಳು ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಯಾವಾಗ ನಿಮ್ಮದು ಮೇಷ ಲಗ್ನ ಆಗಿ ರಾಹು 11ನೇ ಮನೆಯಲ್ಲಿದ್ದು ನಿಮಗೆ 2026ರಲ್ಲಿ ರಾಹು ಭುಕ್ತಿಗಳು ನಡೀತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ದುಡ್ಡಿನ ಸುರಿಮಳೆ ಗ್ಯಾರಂಟಿ. ಅರ್ಥ ಮಾಡ್ಕೊಳ್ಳಿ. ಮೇಷರಾಶಿ ಕೃತಿಕಾ ನಕ್ಷತ್ರದವರು, ಮೇಷರಾಶಿ ಭರಣಿ ನಕ್ಷತ್ರದವರು, ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಕಷ್ಟಗಳೆಲ್ಲ ಕರಗ್ತು ಅಂತ ತಿಳ್ಕೊಂಬಿಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.